ನಮಸ್ಕಾರ ಸ್ನೇಹಿತರೆ, ಪಾರ್ವತಿ ಟಿವಿಗೆ ಸ್ವಾಗತ. ನಾನು ಮಾದರಡಿ ರಾಜು. ಸ್ನೇಹಿತರೆ, ವೈದ್ಯರೇ ದೇವರು ಅಂತ ನಂಬಿರುವಂಥ ದೇಶ ಇದು. ಜೊತೆಗೆ ಇಡೀ ಪ್ರಪಂಚಕ್ಕೂ ವೈದ್ಯರ ಅವಶ್ಯಕತೆ ಇವತ್ತಷ್ಟಿದೆ. ಹಾಗಂತ ಎಲ್ಲ ವೈದ್ಯರು ದೇವರು ಅಂತ ಇವತ್ತು ಹೇಳೋಕ್ಕಾಗಲ್ಲ. ಬಹುತೇಕ ವೈದ್ಯರು ದುಡ್ಡಿನಿಂದ ಬಿದ್ದಿರೋ ದೆವ್ವಗಳು ಆಗಿದ್ದಾರೆ. ಅದರ ವಿಚಾರ ಬಿಡಿ. ಆದರೆ ಇತ್ತೀಚೆಗೆ ಅಂದರೆ 2024 ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿದೆ. ಅದೇನಪ್ಪ ಅಂತ ಅಂದರೆ, ಯಾವುದೇ ಆಸ್ಪತ್ರೆಗಳಲ್ಲಿ ವೈದ್ಯರಿಗೆ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸೋದಾಗಲಿ ಮತ್ತು ದೌರ್ಜನ್ಯ ಎಸಗೋದಂತಾಗಲಿ ಅಂಥ ಪ್ರಕರಣಗಳನ್ನ ತಕ್ಷಣ ದಾಖಲಿಸಿಕೊಂಡು ಆರೋಪಿಗಳ ವಿರುದ್ಧ ತಕ್ಷಣ ಕ್ರಮ ತಗೋಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಇದು ಇಡೀ ದೇಶಕ್ಕೆ ಅನ್ವಯ. ಆದರೆ ಅದು ಯಾಕೋ ಗೊತ್ತಿಲ್ಲ, ಮಳವಳ್ಳಿಗೆ ಅದು ಅನ್ವಯ ಆಗ್ತಿಲ್ಲ. ಯಾಕೆಂದರೆ ಇದೇ ತಿಂಗಳ 4ನೇ ತಾರೀಕು ಒಂದು ಮಳವಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಘಟನೆ ನಡೆದಿದೆ. ಅದೇನಪ್ಪ ಅಂತ ಅಂದರೆ, ಹಲಗೂರಿನ ಒಬ್ಬರು ಜಕ್ಕಾವುಲ್ಲಾ ಅನ್ನೋರ ಮಗಳು ಶೀಬಾ ಕೌಶರ್ ಅಂತ ಹೇಳಿ ಆ ಹುಡುಗಿಗೆ 18 ವರ್ಷದ ಹುಡುಗಿ ಅದು. ಆ ಮಗುಗೆ, ಒಂದು ಬಾಲಕಿಗೆ ತುರ್ತು ಚಿಕಿತ್ಸೆ ಅವಶ್ಯಕತೆ ಇದೆ. ಅಂದರೆ ಸಾವು ಮತ್ತೆ ಬದುಕಿನ ಮಧ್ಯೆ ಹೋರಾಟ ಮಾಡ್ತಿರ್ತದೆ. ಆ ಹುಡುಗಿನ ಆಸ್ಪತ್ರೆಗೆ ಕರ್ಕೊಂಡ್ಬಂದ ತಕ್ಷಣ ದಾರಿ ಮಧ್ಯದಲ್ಲೇ ಆ ಹುಡುಗಿ ಸತ್ತಿದೆ ಅಂತೇಳಿ ತುರ್ತು ಚಿಕಿತ್ಸಾ ವಿಭಾಗದ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಮುರಳೀಧರವರು ಹೇಳ್ತಾರೆ. ಅದನ್ನು ಕೇಳಲಿಕ್ಕೆ ಇಚ್ಛೆ ಪಡೆದಂತಹ ಹಲಗೂರು ಗ್ರಾಮ ಪಂಚಾಯತಿ ಹಾಲಿ ಸದಸ್ಯ ಆತ ಸದ್ರುಲ್ಲಾ ಅಂತೇಳಿ, ಜೊತೆಗೆ ಹಲಗೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಈತ, ಮಾನ್ಯ ಮಳವಳ್ಳಿ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರಿಂದ ಹಿಡಿದು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಲವಾರು ನಾಯಕರುಗಳ ಜೊತೆಯಲ್ಲಿ ತನ್ನದೇ ಆದ ರೀತಿಯಲ್ಲಿ ಭಾವಚಿತ್ರಗಳನ್ನ ತಗೊಂಡಿದ್ದಾರೆ, ಅದರ ಫೋಟೋ ತಗೊಂಡಿದ್ದಾರೆ. ಅಷ್ಟೊಂದು ಪ್ರಭಾವಿ ವ್ಯಕ್ತಿ. ಈತ ಏನು ಮಾಡ್ತಾನೆ, ತನ್ನ ಸಹಚರ ಜೊತೆ ಗೂಡಿ ಅಲ್ಲಿರ್ತಕ್ಕಂಥ ಏನು ಎಮರ್ಜೆನ್ಸಿ ವಿಭಾಗ ಇರುತ್ತೆ ಅಲ್ಲಿ ಗ್ಲಾಸ್ಗಳನ್ನ ಹೊಡೆಯುವಂಥದ್ದು ಮತ್ತು ಔಷಧ ವಿಭಾಗದಂಥ ಪೀಠೋಪಗಳನ್ನ ಹಾಳು ಮಾಡುವಂಥದ್ದು, ಆ ವೈದ್ಯಾಧಿಕಾರಿಗಳಿಗೆ ಮತ್ತು ವೈದ್ಯರಿಗೆ, ಸಿಬ್ಬಂದಿಗೆ ಬಾಯಿಗೆ ಬಂದಂತೆ ಬೈಯೋದು, ಅವಾಚ್ಯ ಶಬ್ದಗಳಿಂದ ನಿಲ್ಲಿಸೋದು, ಅಂದರೆ ನಿಮ್ಮಿಂದನೇ ಸಾವಾಗಿದೆ ಅಂತೇಳಿ ಅಲ್ಲಿ ಒಂದು ದಬ್ಬಾಳಿಕೆ ದೌರ್ಜನ್ಯವನ್ನು ಪ್ರದರ್ಶನ ಮಾಡಿ ಅವರೆಲ್ಲರೂ ಸೇರ್ಕೊಂಡು ಮಾಡ್ತಾರೆ. ಪೀಠೋಪಕರಣಗಳನ್ನ ಧ್ವಂಸ ಮಾಡ್ತಾರೆ. ಈ ಸಂಬಂಧಪಟ್ಟಂತೆ ಆ ನಂತರ ಏನೋ ಒಂದು ಸಮಾಧಾನ ಆಗುತ್ತೆ, ಅಲ್ಲಿಂದ ಹೋಗ್ತಾರೆ. ಈ ಮಾಹಿತಿಯನ್ನು ಪಡೆದಂತಹ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂಜಯ್ ಅವರು ಅದೇ ದಿನ ಬೆಳಿಗ್ಗೆ 10:00 ಘಟನೆ ನಡೆಯುತ್ತೆ. ಅದೇ ದಿನ ಮಳವಳ್ಳಿ ಟೌನ್ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ನ ಕೊಡ್ತಾರೆ. ಆ ಕಂಪ್ಲೇಂಟ್ ಜೊತೆಯಲ್ಲಿ ಅಲ್ಲಿ ಏನೇನು ಹಾನಿ ಆಗಿರುತ್ತೆ, ಅವ್ರು ಯಾವ್ಯಾವ ರೀತಿ ವರ್ತಿಸ್ತಾ ಸದ್ರುಲ್ಲಾ ಮತ್ತು ಆತನ ಟೀಮ್ ಯಾವ್ಯಾವ ರೀತಿ ವರ್ತಿಸ್ತು ಅಂತ ಹೇಳಿ ಎಲ್ಲವನ್ನು CCTV ಫುಟೇಜ್ನಲ್ಲಿ ಏನು ದಾಖಲಾಗಿರುತ್ತೆ ಅದನ್ನೆಲ್ಲ ಒಂದು ಪೆನ್ ಡ್ರೈವ್ಗೆ ಹಾಕಿ ಸ್ಟೇಷನ್ಗೆ ಕೊಡ್ತಾರೆ. ನೋಡಿ, ಘಟನೆ ಆಗಿರೋದು 4ನೇ ತಾರೀಕು ಬೆಳಿಗ್ಗೆ 10:30 11:12 ಗಂಟೆಯಲ್ಲಿ. ಪ್ರಮುಖವಾಗಿ ಆ ಮಗು ಮೊದಲೇ ಸತ್ತಿತ್ತು. ಯಾಕೆ ಅಂದರೆ ಆ ಮಗುಗೆ ಡೆಂಗ್ಯೂ ಜ್ವರ ಇತ್ತು ಅಂತ ಹೇಳಲಾಗ್ತಿದೆ. ಆ ಡೆಂಗ್ಯೂ ಜ್ವರ ಬಂದ ತಕ್ಷಣ ಆಸ್ಪತ್ರೆಗೆ ತೋರಿಸೋದ್ರ ಬದಲು ಅವ್ರದ್ದೇ ಆದ ಒಂದು ವೈದ್ಯಕೀಯ ಪದ್ಧತಿ, ಅಂದರೆ ಮೌಢ್ಯತೆ, ಮಸೀದಿನಲ್ಲಿ ಹೋಗಿ ತಾಯ್ತ ಕಟ್ಸೋವಂಥದ್ದು ಅಥವಾ ಇನ್ನೇನೇನೋ ಮಾಡಿ ಎಲ್ಲ ಆಗಿ ಅದು ಯಾವುದೋ ಫಲಿಸದೇ ಇರತಕ್ಕಂಥದ್ದು ಸಂದರ್ಭದಲ್ಲಿ, ಅಂದರೆ ಕಡೆಗಳಿಗೆಯಲ್ಲಿ ಮಗುನ ಅಲ್ಲಿಗೆ ತಗೊಂಬರ್ತಾರೆ, ಮಗು ಸಾಯುತ್ತೆ. ಆ ಮಗುವಿನ ಸಾವಿಗೆ ನಿಜವಾಗಿಯೂ ಕಾರಣ ಆಗಿರ್ತಕ್ಕಂಥವ್ರು ಆತನ ಪೋಷಕರು ಅಥವಾ ಈ ಮುಖಂಡರು ಕಡೆಗೆ ಬಂದು ಆಸ್ಪತ್ರೆ ಮೇಲೆ ದಾಳಿಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇವತ್ತು ದಿನಾಂಕ ಸೆಪ್ಟೆಂಬರ್ 13. ಇದುವರೆಗೂ ಕೂಡ ಆತನ ಮೇಲೆ ಯಾವುದೇ ರೀತಿಯಾದಂಥ ಕ್ರಮವನ್ನು ಜರುಗಿಸಲಿಕ್ಕೆ ಮಳವಳ್ಳಿಯ ಪೊಲೀಸರು ಮುಂದಾಗಿಲ್ಲ. ಯಾಕೆ ಅಂದರೆ, ಆಗಿದ್ರೆ ನಾವು ಈ ಹಿಂದೆ ಕೆಲವು ವಿಷಯಗಳನ್ನ ಹೇಳಿದ್ವಿ, ಮಳವಳ್ಳಿ ಪೊಲೀಸರ ವೈಫಲ್ಯ ಅಥವಾ ಬೇರೆ ಕಡೆ ಪೊಲೀಸರ ವೈಫಲ್ಯ ಅಂತೇಳಿ. ಈ ಪ್ರಕರಣದಲ್ಲೂ ಹಾಗೆಯೇ ಹೇಳ್ತೀವಿ ಅಂತ ದಯವಿಟ್ಟು ಭಾವಿಸಬೇಡಿ. ಈ ಪ್ರಕರಣದಲ್ಲಿ ನಿಜವಾಗಿಯೂ ಸೀರಿಯಸ್ ಕ್ರಮ ತಗೊಳ್ಳಿಕ್ಕೆ ಮಳವಳ್ಳಿಯ ಪಟ್ಟಣದ CPI ಏನು ವೃತ್ತ ನಿರೀಕ್ಷಕರಿದ್ದಾರೆ ರವಿಕುಮಾರ್ ಅವರು ಆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ನಮಗೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಅದಕ್ಕೆ ಮಳವಳ್ಳಿಯ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರು ಅವಕಾಶ ಕೊಟ್ಟಿಲ್ಲ. ಯಾಕಂದ್ರೆ ಆತ ಪ್ರಭಾವಿ, ಹಲಗೂರು ವ್ಯಾಪ್ತಿನಲ್ಲಿ ಒಂದಷ್ಟು ಮತಗಳನ್ನ ತಂದುಕೊಡುವಂಥ ಕೆಪಾಸಿಟಿ ಇರತಕ್ಕಂಥ ವ್ಯಕ್ತಿ. ಆ ಕಾರಣದಿಂದ ಆತನ ಮೇಲೆ ಯಾವುದೇ ಕಾರಣಕ್ಕೂ ಕ್ರಮ ಜರುಗಿಸಬಾರ್ದು ಅನ್ನೋ ರೀತಿಯಲ್ಲಿ ಒತ್ತಡ ಹಾಕಿ ಪೊಲೀಸರು ಕೈ ಕಟ್ಟಾಕಿದ್ದಾರೆ ಅನ್ನೋ ಮಾಹಿತಿ ನಮಗಿದೆ. ಇನ್ನು ಇದೇ ರೀತಿಯಾದ ಒಂದು ಪ್ರಕರಣ ನಾವು ಕಳೆದ ಇಶ್ಯೂನಲ್ಲಿ ಮಾತಾಡಿದ್ವಿ. ಅಂದರೆ ಬೆಳಪಾಡಿ ಪೊಲೀಸ್ ಠಾಣೆ ವ್ಯಾಪ್ತಿದು ದ್ಯಾವಪಟ್ಟಣದ್ದು, ಅದು ನೀವೆಲ್ಲ ನೋಡಿದ್ದೀರಿ. ನಮ್ಮ ವರದಿಯ ನಂತರ ಅಲ್ಲಿ FIR ಆಯಿತು. ಈಗ ಇಲ್ಲಿ ಏನು ಪೊಲೀಸರನ್ನ ಕೈ ಕಟ್ಟಾಕಿದ್ದಾರೆ ನರೇಂದ್ರ ಸ್ವಾಮಿ ಅವರು, ಆ ಪ್ರಕರಣದಲ್ಲೂ ಕೂಡ ಅವ್ರದೇ ಪಾತ್ರ ಆಯಿತು ಅಂತ ನಾವು ಸೂಕ್ಷ್ಮವಾಗಿ ಹೇಳಿದ್ವಿ. ಈಗ ನೇರವಾಗಿಯೇ ಹೇಳ್ತಿದ್ದೀವಿ. ಯಾಕೆ ಈ ನರೇಂದ್ರ ಸ್ವಾಮಿ ಅವರು ಈ ರೀತಿ ಮಾಡ್ತಿರೋ ಅನ್ನೋದು ದೊಡ್ಡ ಕ್ವಶನ್ ಆಗಿದೆ ಇಲ್ಲಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಏನು ಹಲಗೂರಿನ ಸದ್ರುಲ್ಲಾ ಅವರು ಆಸ್ಪತ್ರೆ ಮೇಲೆ ದಾಳಿ ಮಾಡಿದ್ದು, ವೈದ್ಯಾಧಿಕಾರಿಗಳಿಗೆ ಬೆದರಿಕೆ ಹಾಕಿದ್ದು, ಹಲ್ಲೆ ಯತ್ನ ಮಾಡಿದ್ದು, ಅವಾಚ್ಯ ಶಬ್ದ ಎಲ್ಲದರ ಬಗ್ಗೆ ಮಾಜಿ ಶಾಸಕರಾದಂತಹ ಅನ್ನದಾನಿಯವರು ಕೂಡ ಮಾತನಾಡಿದ್ದಾರೆ, ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ.
ಆದ್ರೂ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದ್ರೂ ಕೂಡ ಇದುವರೆಗೂ ಕ್ರಮ ತಗೊಂಡಿಲ್ಲ. ಆತನನ್ನು ಬಂಧಿಸುವಂಥದ್ದಾಗಲಿ ಅಥವಾ ಬೇರೆ ಯಾವುದೇ ರೀತಿಯಾದಂಥ ಕ್ರಮವನ್ನು ತಗೊಳ್ಳಿಕ್ಕೆ ನರೇಂದ್ರ ಸ್ವಾಮಿಯವರು ಬಿಡ್ತಿಲ್ಲ. ರವಿಕುಮಾರ್, ನನಗಿರೋ ಮಾಹಿತಿ ಪ್ರಕಾರ ರವಿಕುಮಾರ್ ಈ ನಿಟ್ಟಿನಲ್ಲಿ ತುಂಬ ಪ್ರಯತ್ನವನ್ನು ಪಟ್ಟಿದ್ದಾರೆ, ಆದರೆ ಅದಕ್ಕೆ ಅವಕಾಶ ಕೊಡ್ತಿಲ್ಲ. ಮೇಲಧಿಕಾರಿಗಳಿಂದ ಏನು ಒತ್ತಡ ಹಾಕ್ಸ್ಬೇಕು ಎಲ್ಲವನ್ನು ಹಾಕ್ತಿದ್ದಾರೆ. ಇಂಥ ಒಂದು ನೀಚತನವನ್ನು ಮಳವಳ್ಳಿ ಶಾಸಕರು ಬಿಡಬೇಕು. ತಪ್ಪಿತಸ್ಥರು ಯಾರೇ ತಪ್ಪು ಮಾಡಲಿ ಅವ್ರನ್ನ ಶಿಕ್ಷೆ ಒಳಪಡಿಸುವಂಥ ಕ್ರಮ ಆಗಬೇಕು. ಕಾನೂನನ್ನ ರಕ್ಷಣೆ ಮಾಡುವ ಉದ್ದೇಶಕ್ಕೋಸ್ಕರ ನೀವು ಶಾಸಕರಾಗಿದ್ದೀರ ವಿನಃ ಕಾನೂನನ್ನ ರಕ್ಷಣೆ ಮಾಡೋಕ್ಕಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಡೆಯವರು ಏನೇ ಮಾಡಿದ್ರು ಸರಿ, ಬೇರೆಯವರೆಲ್ಲ ಮಾಡೋದು ತಪ್ಪು ಅನ್ನುವಂಥ ದುಷ್ಟತನನ ಬಿಡಬೇಕು. ನೀವು ಈ ಥರ ಧೋರಣೆಯಿಂದ ನೀವು ಹೊರಡೆ ಬರಲಿಲ್ಲ ಅಂತಂದರೆ ಮಳವಳ್ಳಿ ಪಟ್ಟಣ, ಮಳವಳ್ಳಿ ತಾಲೂಕು, ಮಳವಳ್ಳಿ ಕ್ಷೇತ್ರ ಇನ್ನೂ ಸಾಕಷ್ಟು ಕೆಟ್ಟ ಹೆಸರನ್ನು ತಗೊಳುತ್ತೆ. ಆ ಎಲ್ಲ ಕೀರ್ತಿ ಅಪಕೀರ್ತಿ ನಿಮಗೆ ಸಲ್ಲುತ್ತೆ. ಅಂಥದ್ದೊಂದು ಕೀರ್ತಿಗೆ ನೀವು ಭಾಜನ ಆಗಬೇಕು ಅನ್ನೋ ಆಸೆಯಿಂದ ಈ ರೀತಿ ಮಾಡ್ತಿದ್ದೀರಾ. ಹಾಗಿದ್ರೆ ಒಪ್ಕೊಬಿಡಿ. ಕಾಂಗ್ರೆಸ್ನವರು ಏನು ಬೇಕಾದ್ರೂ ಮಾಡಿ ನಿಮ್ಮನ್ನು ಯಾರೂ ಕೇಳಲ್ಲ ಅಂತ ಓಪನ್ ಆಗಿ ಹೇಳ್ಬಿಡಿ. ಅವಾಗ ಡಾಕ್ಟರ್ಗಳು ಸುಮ್ಮನೆ ಇರ್ತಾರೆ, ಯಾರು ಕಂಪ್ಲೇಂಟ್ ಮಾಡೋದಿಲ್ಲ, ಏನು ಮಾಡೋದೇ ಇಲ್ಲ, ಬಿಟ್ಬಿಡ್ತಾರೆ ಸುಮ್ಮನೆ. ಬಿಡಪ್ಪ, ಅವ್ರದ್ದೇ ಇದು ಎಂಪೈರ್. ನರೇಂದ್ರ ಸ್ವಾಮಿ ಅವ್ರು ಏನು ಹೇಳ್ತಾರೆ ಅದೇ ನಡೆಯೋದು ಇಲ್ಲಿ, ಬೇರೆ ಯಾರು ಏನು ಮಾತಾಡಬೇಡಿ ಅಂತ ಸುಮ್ಮನೆ ಎದ್ಬಿಡ್ತಾರೆ. ಆ ರೀತಿ ಏನಾದರೂ ಒಂದು ಘೋಷಣೆ ಮಾಡಿಬಿಡಿ. ಇಲ್ಲ ಅಂದರೆ ನಿಮಗೆ ಮಾನ ಮರ್ಯಾದೆ ಇದ್ದರೆ, ಸ್ವಲ್ಪ ಏನಾದರೂ ಕಾಳಜಿ ಇದ್ದರೆ, ಜವಾಬ್ದಾರಿಯುತ ಶಾಸಕರು ಅಂತ ಹೇಳ್ಕೊಳ್ಳೋಕ್ಕೆ ಏನಾದರೂ ಯೋಗ್ಯತೆ ಇದ್ದರೆ ತಕ್ಷಣ ಏನು ಆಸ್ಪತ್ರೆಯ ಮೇಲೆ ಮತ್ತು ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಮೇಲೆ ಹಲ್ಲೆ ಮಾಡಲಿಕ್ಕೆ ಯತ್ನ ಮಾಡಿ ಅಲ್ಲಿ ಏನು ಪೀಠೋಪಕರಣಗಳನ್ನು ಧ್ವಂಸ ಮಾಡಿರೋ ವ್ಯಕ್ತಿ ವಿರುದ್ಧ ಕ್ರಮ ತಗೊಳ್ಳಲಿಕ್ಕೆ ಈ ಕ್ಷಣನೇ ನೀವು ಆದೇಶ ಕೊಡಬೇಕು. ನೀವು ಕೊಡಿ. ಈಗ ತಕ್ಷಣ ಕೊಡೋಕ್ಕಾಗೋದಿಲ್ಲ, ಈಗ ನೀವು ನೋಡೋದು ಇಲ್ಲ. ಯಾಕೆಂದರೆ ನೀವು ಅಲ್ಲಿ ಜಲಪಾತೋತ್ಸವದಲ್ಲಿ ತೇಲ್ತಾ ಇದ್ದೀರಿ, ಅಲ್ಲೊಂದಷ್ಟು ದುಡ್ಡು ಮಾಡೋಕ್ಕೆ ನಿಂತಿದ್ದೀರಿ ಅಂತ ಇಡೀ ಜನರಿಗೆ ಗೊತ್ತಿದೆ. ಎಷ್ಟೊಂದು ಜನಕ್ಕೆ, ಎಷ್ಟೊಂದು ಹಳ್ಳಿಗಳಿಗೆ ಇನ್ನೂ ನೀರು ಬಂದಿಲ್ಲ, ಬೆಳೆಗೆ ನೀರಿಲ್ಲದೆ ಒದ್ದಾಡ್ತಿದ್ದಾರೆ, ಸಾಯ್ತಿದ್ದಾರೆ. ನೀವು ಉತ್ಸವ ಮಾಡ್ಕೊಂಡು ನಿಂತಿದ್ದೀರಿ. ನೀವು ಬಂದಾಗಲೇ ಈ ಥರದ ಎಲ್ಲ ಉತ್ಸವಗಳು, ದುಂದು ವೆಚ್ಚಗಳು ಮಾಡ್ಕೊಳ್ಳಿ. ಯಾಕೆಂದರೆ ಜನ ನೀವು ಹೇಳ್ದಂಗೆ ಕುಣಿತಾರೆ, ನೀವು ಹೇಳ್ದಂಗೆ ಜನ ಕುಣಿತಾರೆ. ಏನು ಮಾಡೋಕ್ಕಾಗೋದಿಲ್ಲ. ಜನ ಹೇಳ್ದಂಗೆ ನೀವು ಕುಣಿತೀರಿ, ನೀವು ಹೇಳ್ದಂಗೆ ಜನ ಕುಣಿತಾರೆ. ಸೊ ಮಾಡ್ಕೊಳ್ಳಿ. ನಿಮ್ಮ ಇದು ಜರ್ದು ಜನರಿಗೂ ಅದೇ ಬೇಕಿರೋದು, ನಿಮ್ಮ ಪಕ್ಷದವ್ರಿಗಂತೂ ಅದು ಬೇಕೇ ಬೇಕಿದೆ. ಆದರೆ ಕಾನೂನು ಏನಿದೆ ಅದನ್ನು ಫಾಲೋ ಮಾಡುವಂಥ ಜವಾಬ್ದಾರಿಯನ್ನು ಮೀರಿದೆ. ನೈತಿಕತೆ ಇದ್ದರೆ ಆ ಕೆಲಸನ ಮಾಡಿ ಅಂತೇಳಿ ಮನವಿ ಮಾಡ್ಕೋತೀನಿ. ಸ್ನೇಹಿತರೆ, ಈ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ವ್ಯಾಪ್ತಿಯಲ್ಲಿ ನಡೆಯುವಂಥ ಇಂಥ ಘಟನೆಗಳು ಅಥವಾ ಯಾವುದೇ ರೀತಿಯಾದಂಥ ಅಕ್ರಮಗಳು, ಅನ್ಯಾಯಗಳು ಅಥವಾ ಸಮಸ್ಯೆಗಳ ಬಗ್ಗೆ ನಮ್ಮ ಗಮನಕ್ಕೆ ತಗೊಬನ್ನಿ. ನಾವು ಖಂಡಿತವಾಗಿಯೂ ಅದನ್ನು ಸುದ್ದಿ ಪ್ರಸಾರ ಮಾಡ್ತೀವಿ. ಜೊತೆಗೆ ನಿಮ್ಮ ಜೊತೆ ಹೋರಾಟಕ್ಕೂ ಕೂಡ ಕೈ ಜೋಡಿಸ್ತೀವಿ. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.